ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಜೀವಿ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಒಂದು ಕಡೆ ಆದರೆ ಮನುಷ್ಯ ಮತ್ತೊಂದು ಕಡೆ ನಿಲ್ತಾನೆ. ಮನುಷ್ಯನ ಬುದ್ಧಿ, ದೈಹಿಕ ಸಂರಚನೆ, ಆಲೋಚನಾ ಕ್ರಮ ಇವೆಲ್ಲ ಭಿನ್ನ ಹಾಗೂ ವಿಶಿಷ್ಟ ಅಂತಾನೆ ಹೇಳಬಹುದು. ಯಾವುದೇ ಜೀವಿಯ ಜೀವಂತಿಕೆಯ ಮೊದಲ ಕಾರಣವೇ ಅದರ ಹಸಿವು. ಹೊಟ್ಟೆ ಹೊರಿಲಿಕ್ಕೆಂದೇ ಎಲ್ಲ ಹುಡುಕಾಟ, ಬಡಿದಾಟ, ಒದ್ದಾಟಗಳು. ಇತರೆಲ್ಲ ಜೀವಿಗಳಲ್ಲಿ ಇದು ಪ್ರತಿದಿನಕ್ಕೆ ಮಾತ್ರ ಸೀಮಿತವಾದರೆ ಮನುಷ್ಯನಲ್ಲಿ ಸೀಮೆಯೇ ಇಲ್ಲ. ಅಂದರೆ ಬೇರೆಲ್ಲ ಜೀವಿಗಳು ಆ ದಿನದ ಹೊಟ್ಟೆ ತುಂಬಿಸಿಕೊಳ್ಳುವಿಕೆಯ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳುತ್ತವೆ. ಇದನ್ನು ಮೀರಿದ ಆಹಾರವೇನಾದರೂ ಸಿಕ್ಕರೂ ಅವು ತಿರುಗಿ ನೋಡಲ್ಲ. ಆದರೆ ಮನುಷ್ಯ ನಾಳೆಗೆ, ನಾಡಿದ್ದಕ್ಕೆ, ಇಡೀ ವರ್ಷಕ್ಕೆ, ಇಡೀ ಜೀವಿತಕ್ಕೆ ಸಾಲದು ಅಂತ ಮುಂದಿನ ಪೀಳಿಗೆಗೆ ಬೇಕು ಅಂತಾನೂ ಸಂಗ್ರಹಿಸುವ ಮನಸ್ಥಿತಿಯುಳ್ಳದ್ದು. ನಿಜ ಅಲ್ವೇ ಸ್ನೇಹಿತರೆ? ಗಮನಕ್ಕೆ ಬಾರದಿದ್ರೂ ವಿಪರ್ಯಾಸ ಅಂತಿದ್ರು ಇದು ಅತಿ ದೊಡ್ಡ ವ್ಯತ್ಯಾಸ ಅಲ್ವೇ? ನಮಗಿಂತ ಬುದ್ಧಿಮಟ್ಟದಲ್ಲಿ ಕಡಿಮೆ ಅನಿಸ್ಕೊಂಡಿರೋ ಜೀವಿಗಳೆಲ್ಲರ ಬದುಕು ವರ್ತಮಾನಕ್ಕೆ ಮಾತ್ರ ಸೀಮಿತ. ಆದರೆ ನಾವು ವರ್ತಮಾನಕ್ಕಿಂತ ಹೆಚ್ಚು ಭೂತ ಭವಿಷ್ಯಗಳಲ್ಲಿ ಬದುಕೋದೇ ಹೆಚ್ಚಲ್ವೇ? ಅದಕ್ಕೆ ನಾವು ಸದಾ ದುಃಖಿಗಳಾಗಿರೋದು. ಒತ್ತಡ, ಟೆನ್ಷನ್, ಹತಾಶೆ, ರೋಗ, ನರಳಾಟ ನಮಗೆ ಮಾತ್ರ ಇರೋದು ಈ ಕಾರಣದಿಂದಲೇ. ಮನುಷ್ಯ ವಿಶ್ವದಿಂದ ಆಚೆಗೂ ತಲುಪಬಲ್ಲಷ್ಟು ಬಲಾಢ್ಯನಾದರೂ ಕೂಡ ತಾನೆಲ್ಲಿ ಎಡುತ್ತಿದ್ದೀನಿ ಅಂತ ಕಂಡುಕೊಳ್ಳುವಲ್ಲಿ ವಿಫಲನಾದ. ಎಷ್ಟು ಅಪ್ಪಟ ಸತ್ಯ! ವರ್ತಮಾನವೇ ದೊಡ್ಡ ಬಹುಮಾನ ಅನ್ನೋದು. ನಮಗೆ ಎರಡು ರೀತಿಯ ಮನಸ್ಸಿದೆ. ಒಂದು ಚೇತನಾವಸ್ಥೆ ಅಂದರೆ ಕಾನ್ಷಿಯಸ್ ಮೈಂಡ್, ಇನ್ನೊಂದು ಅವಚೇತನಾವಸ್ಥೆ ಸಬ್ ಕಾನ್ಷಿಯಸ್. ಕಾನ್ಷಿಯಸ್ ಸ್ಟೇಟ್ನಲ್ಲಿ ನೀವು ಏನು ನಂಬಿಕೆಗಳನ್ನು ಹೊಂದಿರ್ತೀರೋ ಆ ನಂಬಿಕೆಗಳು ನಿಮ್ಮ ಸಬ್ ಕಾನ್ಷಿಯಸ್ ಸ್ಟೇಟನ್ನು ತುಂಬ ಪ್ರಭಾವಿತಗೊಳಿಸುತ್ತವೆ. ನೀವೇನನ್ನು ಬಯಸ್ತೀರೋ ಅದನ್ನು ದೊರಕಿಸಿಕೊಳ್ಳುವ ಸರ್ವ ಸಾಮರ್ಥ್ಯ ನಿಮ್ಮ ಮನೋಶಕ್ತಿಗಿದೆ. ನೀವು ಕೆಟ್ಟವರೇ ಒಳ್ಳೆಯವರೇ ಅಂತ ನಿರ್ಣಯಿಸುವಂತಹ ಪ್ರಾಮಾಣಿಕತೆ ಈ ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ. ನೀವೆಂಥವರಾದರೂ ಸರಿ, ನಿಮ್ಮ ಆಲೋಚನೆಗಳು ಹೇಗಿವೆಯೋ ನಿಮ್ಮ ಭೌತಿಕ ಘಟನೆಗಳು ಕೂಡ ಅದೇ ಥರದ ವಾಸ್ತವ ರೂಪವನ್ನು ಪಡೆದುಕೊಳ್ಳುತ್ತವೆ. ನಿಮ್ಮ ಮನೆಯಲ್ಲಿ ಕಳ್ಳರು ಬರ್ತಾರೆ ಅಂತ ನೀವು ಭಯಪಟ್ಟರೆ ಆ ಆಲೋಚನೆಗಳು ಕಳ್ಳರನ್ನು ಆಕರ್ಷಿಸ್ತವೆ. ನಿಮ್ಮ ಮನೆ ಕಳ್ಳರಿಂದ ದೋಚಲ್ಪಡುತ್ತೆ. ಈ ಭೌತಿಕ ಘಟನೆಗಳಿಗೆ ನಿಮ್ಮ ಆಲೋಚನೆಗಳೇ ಮೂಲ ಕಾರಣ. ನೀವು ಏಕಾಂಗಿಯಾಗಿ, ಒಂಟಿಯಾಗಿ, ಸ್ನೇಹಿತರೇ ಇಲ್ಲದೆ ಜೀವಿಸ್ತೀರಿ ಅಂತ ಅಂದ್ಕೊಳ್ಳಿ. ಈ ಪರಿಸ್ಥಿತಿಗೆ ಕೂಡ ನೀವೇ ಕಾರಣ. ಹೇಗೆಂದರೆ ಈ ಪರಿಸ್ಥಿತಿಗಳನ್ನು ಬೇಕು ಅಂತ ನಿರ್ಣಯಿಸಿಕೊಂಡು ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ತಿದ್ದೀರಿ. ಸ್ನೇಹಿತರು ಯಾವಾಗ ಬೇಕಂದರೆ ಆವಾಗ ಸಿಗ್ತಾರೆ. ನೀವೇ ನಿಮ್ಮ ಮನೋಶಕ್ತಿಯಿಂದ ಅದನ್ನು ತಿರಸ್ಕಾರ ಮಾಡ್ತಿದ್ದೀರಿ. ಆದ್ದರಿಂದ ನಿಮ್ಗೆ ಈ ಪರಿಸ್ಥಿತಿ ಎದುರಾಗಿದೆ. ನೀವೊಂದು ವಸ್ತುವನ್ನು ಕಳೆದುಕೊಂಡಿದ್ದೀರಿ ಅಂತ ಅಂದ್ಕೊಳ್ರಿ, ಅದಕ್ಕೂ ಕೂಡ ಕಾರಣ ನೀವೇ ಆಗಿರ್ತೀರಿ. ನೀವೇ ಆ ವಸ್ತುವನ್ನು ಕಳೆದುಕೊಳ್ಬೇಕು ಅಂತಹ ನಿರ್ಣಯಿಸಿ ಅರಿವಿಗೆ ಬಂದೋ ಬಾರದೆಯೋ ಆ ಥರದ ಒಂದು ಆಲೋಚನೆಯನ್ನು ಬಿಡುಗಡೆ ಮಾಡಿರ್ತೀರಿ. ಬಾಹ್ಯ ಪ್ರಪಂಚದೊಳಗೆ ಈ ಆಲೋಚನೆ ವಾಸ್ತವಕ್ಕೆ ಬೇಕಾದಂತಹ ಎಲ್ಲ ಘಟನೆಗಳನ್ನು ಆಕರ್ಷಿಸಿ ವಾಸ್ತವ ರೂಪವನ್ನು ಪಡೆದುಕೊಂಡು ಬಿಡುತ್ತೆ. ಚೇತನಾವಸ್ಥೆಯಿಂದಾಗಲಿ ಅವಚೇತನಾವಸ್ಥೆಯಿಂದಾಗಲಿ ನೀವು ಥಾಟ್ಸನ್ನು ರಿಲೀಸ್ ಮಾಡುತ್ತಿರೋದೇ ಇದಕ್ಕೆಲ್ಲ ಕಾರಣ. ಕಳ್ಳರನ್ನು ಕುರಿತುಕೊಂಡು ಭಯಪಟ್ಟರೆ ಕಳ್ಳರನ್ನು ಆಕರ್ಷಿಸೋದೇ ನಡೆಯುತ್ತೆ. ಅನಾರೋಗ್ಯ ಕುರಿತು ಭಯಪಟ್ಟರೆ ಅನಾರೋಗ್ಯವೇ ನಿಮ್ಮ ಹತ್ರಕ್ಕೆ ಬರುತ್ತೆ. ಸೋಲನ್ನು ಕುರಿತು ಭಯಪಟ್ಟರೆ ಸೋಲಿನ ಪಾಲೇ ನೀವು ಆಗ್ತೀರಿ. ಹಾಗೆ ನಿಮ್ಮ ಆಲೋಚನೆಗಳೇ ನಿಮಗೆ ಆಯಾ ಪರಿಸ್ಥಿತಿಗಳನ್ನು ಕೈಗೂಡಿಸುವಂತೆ ಮಾಡ್ತಿದೆ. ಆಶಾಭಾವನೆಯಿಂದ ಅಂತಹುದೇ ಫಲಗಳನ್ನು ಕೂಡ ನೀವು ಹೊಂದಬಹುದು. ಭೌತಿಕ ಪರಿಸ್ಥಿತಿಗಳು, ಭೌತಿಕ ಘಟನೆಗಳನ್ನು ಹೇಗೆ ಬೇಕಂದ್ರೆ ಹಾಗೆ ಸೃಷ್ಟಿ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಈ ವಾಸ್ತವದಲ್ಲೇ ಅಂದರೆ ಈ ಪ್ರೆಸೆಂಟ್ನಲ್ಲೇ ಇದೆ. ನಿಮ್ಗೆ ಎಷ್ಟು ಜ್ಞಾನ ಬೆಳೆಸಿದ್ರೆ ಅಷ್ಟು ಸ್ವತಂತ್ರ. ಆಗಲೇ ನಿಮಗೆ ಭೌತಿಕ ಘಟನೆಗಳನ್ನು ಹೇಗೆ ಸೃಷ್ಟಿಸಿಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಬಾಹ್ಯ ಪರಿಸ್ಥಿತಿಗಳನ್ನು ಆಗಿಂದಾಗಲೇ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮ ಮನೋಶಕ್ತಿಯಿಂದ ಬರುವಂತಹ ಆಲೋಚನಾ ಶಕ್ತಿ ತರಂಗಗಳ ಮೂಲಕ ಸಾಧ್ಯ ಆಗುತ್ತೆ. ನಿಮ್ಮ ಆಲೋಚನೆಗಳಿಗೆ ತರಂಗ ಶಕ್ತಿ ಇದೆ ಸ್ನೇಹಿತರೆ. ಅದೆಂಥದ್ದು ಅಂತೀರಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ ಶಕ್ತಿ. ಈ ವಿದ್ಯುದಯಸ್ಕಾಂತೀಯ ತರಂಗಗಳು ವಸ್ತು ಪದಾರ್ಥವಾಗಿಯೂ ಭೌತಿಕ ಘಟನೆಗಳಾಗಿಯೂ ಕೂಡ ಬದಲಾಗಬಲ್ಲವು. ಇದು ತುಂಬ ಮುಖ್ಯವಾದಂಥ ವಿಚಾರ. ಈ ಆಲೋಚನೆಗಳು ಅಂತಕ್ಕಂಥ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿ ಕಾಂತಗಳು ನಿಮ್ಮ ಅಂತಃಶಕ್ತಿಯಿಂದಲೇ ಉತ್ಪನ್ನವಾಗ್ತವೆ. ಈ ತರಂಗಗಳು ನಿಮ್ಮ ಬಾಹ್ಯ ಪ್ರಪಂಚವನ್ನು, ಅದರಲ್ಲಿ ನಡಿಬೇಕಾದಂತಹ ಘಟನೆಗಳನ್ನು ಸೃಷ್ಟಿ ಮಾಡುತ್ತವೆ. ಎಂತಹದ್ದೇ ಪ್ರಾಣಾಂತಿಕ ರೋಗವಾದರೂ ಸರಿ, ತಕ್ಷಣವೇ ವಾಸಿ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮ ದೇಹಕ್ಕಿದೆ.
ನಿಮ್ಮ ನಂಬಿಕೆಗಳೇ ದೇಹಕ್ಕೆ ಸಂಬಂಧಿಸಿದ ಅಪಾರವಾದ ಅಂತಃಶಕ್ತಿಯನ್ನು ಉತ್ತೇಜಿಸಿ ರೋಗವನ್ನು ನಿರ್ಮೂಲನೆ ಮಾಡ್ತವೆ. ನಿಮ್ಮ ಆಲೋಚನಾ ಶಕ್ತಿ ಜೀವ ಕಣಗಳನ್ನು, ಎನ್ಸೈಮ್ಸನ್ನು, ಹಾರ್ಮೋನ್ಸ್ಗಳನ್ನು ಪ್ರಭಾವಿತಗೊಳಿಸಿ ಪ್ರತಿ ಕ್ಷಣವೂ ದೇಹವನ್ನು ಚೈತನ್ಯಮಯವಾಗಿ ಇಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರ್ತವೆ. ಒಬ್ಬ ಚಿತ್ರಕಾರ ಬಿಳಿ ಕಾಗದದ ಮೇಲೆ ತನಗೆ ಹಿಡಿಸಿದ ರೀತಿಯಲ್ಲಿ ಚಿತ್ರಗಳನ್ನು ಗೀಚುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ತನಗೆ ಬೇಕಾದ ಬಣ್ಣಗಳನ್ನು ಇಟ್ಕೊಂಡು ಚಿತ್ರವನ್ನು ತನಗಿಷ್ಟ ಬಂದಂತೆ ಕಲ್ಪನೆ ಮಾಡ್ತಾನೆ. ಆ ಕಲ್ಪನೆಯನ್ನು ರೂಪಕ್ಕೂ ತರ್ತಾನೆ. ಹಾಗೆಯೇ ನಿಮ್ಮ ಜೀವನ ಕೂಡ ಒಂದು ಬಿಳಿ ಹಾಳೆ ಇದ್ದ ಹಾಗೆ. ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಮಾರ್ಪಡಿಸಿಕೊಳ್ಳುವ ಸರ್ವ ಸ್ವತಂತ್ರತೆ ನೀವು ಹೊಂದಿದ್ದೀರಿ. ಯಾವ ಕ್ಷಣದಲ್ಲಾದರೂ ಜೀವನವನ್ನು ಮೆರುಗುಗೊಳಿಸಿಕೊಳ್ಳುವ ಅವಕಾಶ ನಿಮಗೆ ಈ ಭೂಮಿ ಮೇಲಿದೆ. ನಿಮ್ಮ ಜೀವನವನ್ನು ನೀವೇ ಪ್ರಭಾವಿಸಿಕೊಳ್ಬೇಕು. ನೀವೇನು ಕೋರಿಕೊಳ್ತೀರೋ, ಅಂದರೆ ಏನನ್ನು ಬಯಸ್ತೀರೋ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಬಾಹ್ಯ ಶಕ್ತಿಗಳೆಂದೂ ನಿಮ್ಮ ಜೀವನವನ್ನು ಪ್ರಭಾವಿತಗೊಳಿಸಲಾರವು. ನಿಮ್ಮೊಳಗೆ ನೀವು ಅಂತರ್ಯಾನ ಮಾಡುವುದರ ಮೂಲಕ ಅನಂತವಾದ ಜ್ಞಾನವನ್ನು ನೀವು ಪಡ್ಕೊಳ್ಬಹುದು. ಸ್ನೇಹಿತರೆ, ನಾವೆಲ್ಲ ಆತ್ಮ ಸ್ವರೂಪಿಗಳು. ವಿಶ್ವವೆಲ್ಲ ವ್ಯಾಪಿಸಿರುವ ಮೂಲ ಚೈತನ್ಯವೇ ನಾವು. ಮೂಲ ಚೈತನ್ಯವೇ ದೈವ ಸ್ವರೂಪ. ಅಂದರೆ ನಾವೇ ದೈವ ಸ್ವರೂಪಿಗಳು. ಈ ವರ್ತಮಾನದಲ್ಲಿರುವ ದೇವ ಸ್ವರೂಪರು ನಾವೇ. ನಮ್ಮ ಚೈತನ್ಯ ಶಕ್ತಿ, ಮನೋಶಕ್ತಿ ನಮ್ಮ ದೇಹದ ಆಕೃತಿ ಮೇಲಾಗಲಿ, ದೇಹದ ಮೇಲಾಗಲಿ, ವಯಸ್ಸಿನ ಮೇಲಾಗಲಿ ಆಧಾರ ಪಟ್ಟಿಲ್ಲ. ಚೈತನ್ಯಕ್ಕೆ ಯಾವುದೇ ಲಿಮಿಟೇಷನ್ಸೇ ಇಲ್ಲ. ಈ ವರ್ತಮಾನದಲ್ಲಿ ವರ್ತಮಾನವನ್ನು ಎಷ್ಟು ವಿನಿಯೋಗಿಸಿಕೊಳ್ತೀವೋ ಅಷ್ಟು ನಮ್ಮ ಚೈತನ್ಯ ವಿಸ್ತಾರವಾಗ್ತಾ ಹೋಗುತ್ತೆ. ವರ್ತಮಾನ ಮಹಾಶಕ್ತಿಯುತವಾದದ್ದು. ವರ್ತಮಾನವೇ ದೊಡ್ಡ ಬಹುಮಾನ. ವರ್ತಮಾನದಲ್ಲಿ ಜೀವಿಸುವವರೇ ಪ್ರತಿನಿತ್ಯ ಜಾಗರೂಕರಾಗಿರ್ತಾರೆ. ನೀವು ಈ ವರ್ತಮಾನದಲ್ಲಿ ಹೇಗೆ ಜೀವಿಸ್ತಿದ್ದೀರಿ, ಹೇಗೆ ಆನಂದ ಪಡ್ತಾ ಇದ್ದೀರಿ, ಸಮಯವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ತಿದ್ದೀರಿ, ನೀವು ಪುಣ್ಯಾತ್ಮರ ಪಾಪಾತ್ಮರ ಅನ್ನುವುದನ್ನು ನೋಡದೆ ಸೂರ್ಯ ತನ್ನ ಕಾಂತಿ ತರಂಗಗಳನ್ನು ಪ್ರತಿನಿತ್ಯ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾನೆ. ಈ ವಿಶ್ವದಲ್ಲಿ ನಡೆಯುತ್ತಿರುವುದು ಕೂಡ ಅದೇ. ಸೃಷ್ಟಿ, ಸೃಜನಾತ್ಮಕತೆ, ಆನಂದ, ಪ್ರೇಮ, ತಕ್ಷಣದ ಕರ್ತವ್ಯ ನಿಷ್ಠೆ ಇವೆಲ್ಲ ನಿಮ್ಮ ಆತ್ಮಶಕ್ತಿಯನ್ನು ಪರಿಪೂರ್ಣತೆಯಿಂದ ನಡೆಸ್ತಾ ಇವೆ. ಚೈತನ್ಯ ಶಕ್ತಿಯ ಪರಿಣಾಮ ಈ ಕ್ಷಣದಲ್ಲಿ, ಈ ವರ್ತಮಾನದಲ್ಲಿ ನಡಿಬೇಕು. ಪೆನ್ಸಿಲಿನಿಂದ ಗೀಚಿ ರಬ್ಬರ್ನಿಂದ ಅಳಿಸಿ ಹಾಕದಂತೆಯೇ ನೀವು ವರ್ತಮಾನದಲ್ಲಿ ಕೂಡ ನಿಮ್ಮ ಆಲೋಚನಾ ಶಕ್ತಿಯಿಂದ ಭೂತಕಾಲವನ್ನು ಅಳಿಸಿ ಹಾಕಿಬಿಡ್ಬೋದು. ನೀವು ಭೂತಕಾಲದ ಘಟನೆಗಳ ಮೇಲೆ ಆಧಾರ ಪಟ್ಟಿಲ್ಲ. ಗತದಲ್ಲಿ ನೀವು ಎಂಥವರಾದರೂ ಪರವಾಗಿಲ್ಲ, ವರ್ತಮಾನ ಅನ್ನುವ ಶಕ್ತಿಶಾಲಿ ಬ್ರಹ್ಮಾಸ್ತ್ರ ನಿಮ್ಮ ಕೈನಲ್ಲಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನೀವು ಹಿಂದೆ ಯಾವುದೇ ಥರದ ಕೆಲಸವನ್ನು ಮಾಡಿದರೂ ಕೂಡ ಅವು ನಿಮ್ಮನ್ನು ಪ್ರಭಾವಿತ ಮಾಡುತ್ತವೆ ಅನ್ನುವಂಥ ಭಯದಲ್ಲಿ ಬದುಕೋದನ್ನು ನಿಲ್ಲಿಸಿಬಿಡಿ ಸ್ನೇಹಿತರೆ. ಆಧ್ಯಾತ್ಮಿಕ ಜ್ಞಾನ ಇಲ್ಲದಿರುವುದರಿಂದಲೇ ನಾವಿಂಥ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಕೊಳ್ತಾ ಇರುವುದು. ನೀವು ಚೆಸ್ ಆಡಿದ್ದೀರಾ? ಚದುರಂಗದಾಟದಲ್ಲಿ ಈ ಕ್ಷಣ ಅಂದರೆ ವರ್ತಮಾನದಲ್ಲಿ ನೀವೊಂದು ಕಾಯಿಯನ್ನು ಇಟ್ಟರೆ ಸಾಕು, ಅದನ್ನು ಕದಲಿಸಿದರೆ ಸಾಕು, ಆಟದ ಗತಿಯನ್ನೇ ಬದಲಾಯಿಸಿ ಬಿಡ್ಬೋದು. ಕಾಯಿಯನ್ನು ಕದಲಿಸುವುದರ ಮೂಲಕ ಕ್ಷಣ ಕ್ಷಣಕ್ಕೂ ಆಟದ ಗತಿ ಬದಲಾಗುತ್ತೆ. ಆ ವಿಧವಾಗಿಯೇ ಈ ವರ್ತಮಾನದಲ್ಲಿ ನೀವು ಹೊಂದಿರುವ ಆಲೋಚನಾ ದೃಷ್ಟಿಗೆ ತಕ್ಕಂತೆ ನಿಮ್ಮ ಜೀವನ ನಿರಂತರವೂ ಬದಲಾಗ್ತಾ ಇದೆ. ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿದ ಮೇಲೆ ಅದನ್ನು ಬೇಕು ಅಂದರೆ ಡಿಲೀಟ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಬಹುದಲ್ವೇ? ಹಾಗೆಯೇ ಭೂತಕಾಲದಲ್ಲಿನ ಭೌತಿಕ ಘಟನೆ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಅಳಿಸಾಕ್ಬಿಡಿ. ವರ್ತಮಾನದಲ್ಲಿ ಜೀವಿಸುವುದರ ಮೂಲಕ ಭವಿಷ್ಯತ್ತನ್ನು ನಿರ್ಮಿಸಿಕೊಳ್ಳಿ. ವರ್ತಮಾನವನ್ನು ಸೃಷ್ಟಿಸುತ್ತದೆ. ಅಂದರೆ ಪ್ರೆಸೆಂಟ್ ಕ್ರಿಯೇಟ್ಸ್ ಪ್ರೆಸೆಂಟ್. ವರ್ತಮಾನ ಭೂತ ಭವಿಷ್ಯತ್ ಕಾಲ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಕಾಲ ಅನ್ನುವುದು ಒಂದು ಮಲ್ಟಿ ಡೈಮೆನ್ಷನಲ್ ಇರ್ತಕ್ಕಂಥ ಭೌತಿಕ ರಾಶಿ. ಭೂತ ಭವಿಷ್ಯತ್ ವರ್ತಮಾನ ಕಾಲವುದು ಎಲ್ಲವೂ ಏಕಕಾಲದಲ್ಲಿಯೇ ನಡೆಯುತ್ತಿವೆ. ಕಾಲವನ್ನು ಕುರಿತುಕೊಂಡು ಏರ್ಪಡಿಸಿಕೊಂಡಂತಹ ನಮ್ಮೆಲ್ಲ ಆಲೋಚನೆಗಳು ಸಿಂಗಲ್ ಡೈಮೆನ್ಷನ್ನಲ್ಲಿದೆ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮಲ್ಲೊಂದು ಅಂತಃಶಕ್ತಿ ಬೆಳಿಬೇಕು. ಅದನ್ನೇ ನಾವು ಥರ್ಡ್ ಐ ಅಂತ ಕರಿತೀವಿ. ಆ ಥರ್ಡ್ ಐ ಹೇಗೆ ಬೆಳೆಸ್ಕೊಳ್ಳೋದು? ಐನ್ಸ್ಟೀನ್ ಒಬ್ಬರೇ ವೈಜ್ಞಾನಿಕವಾಗಿ ಕಾಲವನ್ನು ಅರ್ಥ ಮಾಡಿಕೊಂಡವರಲ್ಲಿ ಸಫಲರಾಗಿದ್ದಾರೆ. ಕಾಲ ಸ್ವರೂಪ ಹತ್ತಿರಕ್ಕೆ ಬಂದಂತೆ ಅವರು ತಮ್ಮ ಪ್ರತಿನಿತ್ಯ ಅಂತರ್ವಾಣಿಯಿಂದ ಕೇಳಿಸಿಕೊಂಡಂತಹ ಸಂದೇಶಗಳಿಂದಲೇ ಹಲವಾರು ಸಫಲತೆಗಳನ್ನು ಪಡೆದಿದ್ದಾರೆ ಅಂತ ಅವರ ಕುರಿತಾಗಿ ಹಲವಾರು ಪುಸ್ತಕಗಳಲ್ಲಿ ಬರೆಯಲಾಗಿದೆ. ನಿಜವಾದ ವಿಜ್ಞಾನಿಗಳು ಅಂತರ್ಶಕ್ತಿಯಿಂದಲೇ, ಅಂತರ್ಚೈತನ್ಯ ಪರಿಶೋಧನೆಗಳಿಂದಲೇ ಹಲವಾರು ರಹಸ್ಯಗಳನ್ನು ಭೇದಿಸಿರ್ತಾರೆ.
ವರ್ತಮಾನವೇ ನಮ್ಮ ವಾಸ್ತವವನ್ನು ಪ್ರಭಾವಿತಗೊಳಿಸುವಂಥದ್ದು. ನಾವು ಹೊಂದಿರುವ ಭಾವನೆಗಳು, ನಂಬಿಕೆಗಳು, ಘಟನೆಗಳು ಇವೆಲ್ಲ ನಮ್ಮ ಅನುಭವಕ್ಕೆ ಬರ್ತಿರ್ತವೆ. ನಾವು ಯಾವ ಭೌತಿಕ ಘಟನೆಯೂ ಕಾಕತಾಳೀಯವಾಗಿ ನಮ್ಮ ಜೀವನದಲ್ಲಿ ನಡೆದಿರೋದೇ ಇಲ್ಲ ಸ್ನೇಹಿತರೆ. ವರ್ತಮಾನದಲ್ಲಿ ನಾವು ಹೊಂದಿರುವಂತಹ ಆಲೋಚನೆಗಳು, ಅಭಿಪ್ರಾಯಗಳು, ನಂಬಿಕೆಗಳು, ಭಾವನೆಗಳು, ಭಯಗಳು ಇವೆಲ್ಲರ ಆಧಾರವಾಗಿ ನಮ್ಮ ಅಂತಃಶಕ್ತಿಯಿಂದ ಬರುವಂತಹ ಶಕ್ತಿ ತರಂಗಗಳು ನಮ್ಮ ವಾಸ್ತವವನ್ನು ಅಂದರೆ ಇವತ್ತನ್ನು ಸೃಷ್ಟಿ ಮಾಡಿಕೊಟ್ಟಿವೆ. ಅವನ್ನು ಆಗಿಂದಾಗಲೇ ಬದಲಾಯಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಅದು ಈ ವರ್ತಮಾನದಲ್ಲಿಯೇ ಸಾಧ್ಯ. ಈ ಪ್ರೆಸೆಂಟ್ನಲ್ಲಿ, ಕಾನ್ಷಿಯಸ್ ಸ್ಟೇಟ್ನಲ್ಲಿ ನೀವು ಅಂತರ್ಶಕ್ತಿಗೆ ಕೊಡುವಂತಹ ಸೂಚನೆಗಳು ತುಂಬ ಸ್ಪಷ್ಟವಾಗಿ, ಖಚಿತವಾಗಿ ಇರಬೇಕು. ಅವು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ನೀವು ಯಾವ ಸೂಚನೆಗಳನ್ನು ಕೊಡ್ತೀರೋ ನಿಮ್ಮ ಅಂತರ್ ಪ್ರಪಂಚದ ಕೈನಲ್ಲಿ ಅವು ಅಂಗೀಕಾರ ಆಗ್ತವೆ, ಸ್ವೀಕರಿಸಲ್ಪಡ್ತವೆ. ಅಂತರ್ಶಕ್ತಿಗಳಿಂದ ಬಾಹ್ಯ ಪ್ರಪಂಚದೊಳಗೆ ಭೌತಿಕ ಘಟನೆಗಳು ಸೃಷ್ಟಿಯಾಗಿ ಅವೇ ನಮ್ಮ ವಾಸ್ತವ ಆಗ್ತವೆ. ಒಂದು ಕಡೆ ಪಾಸಿಟಿವ್ ಆಗಿ ಮತ್ತೊಂದು ಕಡೆ ನೆಗೆಟಿವ್ ಆಗಿ ಒಂದೇ ಸಲ ನೀವು ಸೂಚನೆಗಳನ್ನು ಕೊಟ್ಟಿದ್ದೆ ಆದರೆ ಯಾವುವು ಹೆಚ್ಚಿನ ಶಕ್ತಿಯನ್ನು ಹೊಂದಿರ್ತವೆಯೋ ಆ ಘಟನೆಗಳು ನಮಗೆ ಸೃಷ್ಟಿಯಾಗಿ ಬರುತ್ತವೆ. ಚೇತನಾವಸ್ಥೆಯಲ್ಲಿ ಅಂದರೆ ಕಾನ್ಷಿಯಸ್ ಸ್ಟೇಟ್ನಲ್ಲಿ ನೀವು ಕನ್ಫ್ಯೂಷನ್ ಹೊಂದಿರುವಂತೆ ನಿಮ್ಮ ಅಂತರ್ ಪ್ರಪಂಚದಲ್ಲಿ ಕನ್ಫ್ಯೂಷನ್ ಯಾವತ್ತಿಗೂ ಇರಲ್ಲ. ಕನ್ಫ್ಯೂಷನ್ ಎಂದಿಗೂ ಬಾಹ್ಯ ಪ್ರಪಂಚದಲ್ಲಿ ಮಾತ್ರ ಇರುವಂಥದ್ದು. ನೀವು ಕೊಟ್ಟಂತಹ ಸೂಚನೆಗಳಿಗೆ ತಕ್ಕಂತಹ ಶಕ್ತಿ ತರಂಗಗಳು, ತೀವ್ರತೆಗಳ ಅನುಗುಣವಾಗಿ ಅಂತರ್ ಪ್ರಪಂಚದಲ್ಲಿ, ಬಾಹ್ಯ ಪ್ರಪಂಚದೊಳಗೆ ಆ ಪರಿಸ್ಥಿತಿಗಳು, ಘಟನೆಗಳು ಉದ್ಭವ ಆಗ್ತವೆ. ಇವೆಲ್ಲ ನಿಮ್ಮಿಂದಲೇ ನಿಮ್ಮ ವರ್ತಮಾನದಲ್ಲಿಯೇ ನಡೀತಿರ್ತವೆ. ಭೌತಿಕ ಪರಿಸ್ಥಿತಿಗಳು, ಘಟನೆಗಳ ಸೃಷ್ಟಿ ಇವು ಸಾಧಾರಣವಾದಂತಹ ನಿಮ್ಮ ಕಣ್ಣುಗಳಿಗೆ ಗೋಚರವಾಗೋದಿಲ್ಲ. ಈ ಸೃಷ್ಟಿ ನಡೆದು ಯಾಂತ್ರಿಕ ನಿಯಮಗಳನ್ನು ಮೀರಿ ನಿಮ್ಮ ಥರ್ಡ್ ಐಗೆ ಮಾತ್ರ ಇವು ವೀಕ್ಷಣೆ ಆಗಬಲ್ಲವು. ಇದರ ಕುರಿತಾಗಿ ನಾವು ಇನ್ನೂ ವಿವರವಾದಂತಹ ಒಂದು ವಿಡಿಯೋವನ್ನು ಮುಂದೆ ತಿಳಿಯೋಣ ಸ್ನೇಹಿತರೆ. ಹಾಗಾದರೆ ನಮ್ಮ ಭವಿಷ್ಯ ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗುತ್ತೆ? ನೀವು ಜೇಡಿಮಣ್ಣಿನ ಬಗ್ಗೆ ಕೇಳಿರ್ತೀರಿ. ಭವಿಷ್ಯ ಅನ್ನೋದು ಜೇಡಿಮಣ್ಣು ಇದ್ದ ಹಾಗೆ. ಅಂದರೆ ನಿಮಗೆ ಬೇಕಾದ ಆಕೃತಿಯ ಗೊಂಬೆಗಳನ್ನು ನೀವು ಹೇಗೆ ಬೇಕು ಹಾಗೆ ರೂಪ ಕೊಡ್ಬೋದಲ್ವೇ? ಅದೇ ತರಹ ಭವಿಷ್ಯತ್ತನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ, ರೂಪಿಸಿಕೊಳ್ಳುವಂತಹ ಸ್ವತಂತ್ರತೆ ನಿಮಗಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಈ ವರ್ತಮಾನದಲ್ಲಿಯೇ ಉಪಯೋಗಿಸಿ. ಜೀವನ ಕಾಲಕ್ಕೆ ಸರಿ ಹೊಂದಬೇಕಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿ. ನೀವು ಹೊಂದಿದ ಆನಂದದ ಕ್ಷಣಗಳು, ವಿಜಯಗಳು ಇದೆಲ್ಲದನ್ನು ನೆನಪಿಸಿಕೊಂಡು ಮತ್ತಷ್ಟು ಜ್ಞಾನವನ್ನು ಪಡೀತಾ ಹೋಗಿ. ಹಾಗಾದರೆ ಸದಾ ಪ್ರೆಸೆಂಟ್ನಲ್ಲಿ ಬದುಕೋದು, ಇದನ್ನು ರೂಢಿಸಿಕೊಳ್ಳೋದು ಹೇಗೆ? ನಿಜ ಹೇಳ, ಇದು ಹೇಳಿದಷ್ಟು ಸುಲಭವಂತೂ ಅಲ್ಲ, ಆದರೆ ಅಸಾಧ್ಯವೇನೂ ಅಲ್ಲ. ಪ್ರತಿದಿನ ಆನಾಪಾನಸತಿ ಧ್ಯಾನ ಮಾಡಿ. ಆನಾಪಾನಸತಿ ಧ್ಯಾನ ವಿಧಾನದ ವಿವರವಾದ ವಿಡಿಯೋ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗುತ್ತೆ. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಭೂತಕಾಲದ ಕಹಿಗಳಿಂದ ಹೊರಗೆ ಬರ್ತೀರಿ. ಭವಿಷ್ಯದ ಭಯಗಳನ್ನು ಗೆದ್ದು ಬಿಡ್ತೀರಿ. ಸದಾ ಅವೇರ್ನೆಸ್ನಿಂದ ಇರೋದಕ್ಕೆ ಧ್ಯಾನದಿಂದ ಮಾತ್ರ ಸ್ನೇಹಿತರೆ. ಅದಕ್ಕಾಗಿ ವರ್ತಮಾನದಲ್ಲಿ ಜೀವಿಸಿರಿ, ವರ್ತಮಾನವನ್ನು ಆನಂದಿಸಿರಿ. ನೀವು ಯಾವುದೇ ಸ್ಥಿತಿಯಲ್ಲಿ ಈಗ ಇದ್ದರೂ ಕೂಡ ಈ ಕ್ಷಣದಿಂದಲೇ ವರ್ತಮಾನದಲ್ಲಿ ನಾನು ಬದುಕ್ತೀನಿ ಅಂಥೇಳಿ ನಿರ್ಧರಿಸ್ರಿ. ಆಗ ಮಾತ್ರ ನೀವು ಒಬ್ಬ ಕ್ರಿಯೇಟರ್ ಆಗ್ತೀರಿ. ನಿಮಗೆ ಬೇಕಾದ ಬದುಕನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಸಫಲರು ನೀವಾಗ್ತೀರಿ. ಯು ಬಾರ್ನ್ ವಿತ್ ವಿಂಗ್ಸ್, ವೈ ಯು ಯೂಸ್ ಟು ಕ್ರೌಲ್ ಅಂತ ರೂಮಿ ಒಂದು ಕಡೆ ಹೇಳ್ತಾರೆ. ಅಂದರೆ ವರ್ತಮಾನದ ಶಕ್ತಿಶಾಲಿ ರೆಕ್ಕೆಗಳನ್ನು ಹೊತ್ತೇ ನೀವು ಹುಟ್ಟಿದ್ದೀರಿ. ಇದು ಗೊತ್ತಿದ್ದು ನೀವ್ಯಾಕೆ ತೆವಳ್ತಿದ್ದೀರಿ ಅಂತ ರೂಮಿ ಅವರು ಹೇಳ್ತಾರೆ. ರೂಮಿ ಒಬ್ಬ ಶ್ರೇಷ್ಠ ತತ್ವಶಾಸ್ತ್ರಜ್ಞ, ಒಬ್ಬ ಶ್ರೇಷ್ಠ ಆಧ್ಯಾತ್ಮಿಕವಾದಿ. ಇದು ಸತ್ಯ ಕೂಡ ಅಲ್ವೇ? ನಮಗೆ ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಗೊತ್ತಾದ ಮೇಲೂ ಕೂಡ ನಾವ್ಯಾಕೆ ನಮ್ಮದಲ್ಲದ ಅತಿ ಕೆಳಮಟ್ಟದ ಬದುಕನ್ನು ಆಯ್ಕೆ ಮಾಡಿಕೊಳ್ಬೇಕು ಹೇಳಿ ಸ್ನೇಹಿತರೆ? ಇವತ್ತಿನ ಈ ಮಾಹಿತಿ, ವರ್ತಮಾನವೇ ದೊಡ್ಡ ಬಹುಮಾನ ಅನ್ನುವಂಥ ಸತ್ಯವನ್ನು ಸ್ವೀಕರಿಸಲು ನೀವು ತಯಾರಾಗಿದ್ದರೆ, ಇವತ್ತಿನ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ವರ್ತಮಾನದಲ್ಲಿ ಬದುಕುವುದೇ ಸಫಲವಾದ ಬದುಕು ಸ್ನೇಹಿತರೆ. ಥ್ಯಾಂಕ್ ಯು. ಶುಭ ದಿನ.